ಹೆಲೋ ಆಲ್ ಆ್ಯಂಡ್ ವೆಲ್ಕಮ್ ಟು ಸಿನಿಮಾ ಕದರ್. ಒಬ್ಬ ಆ್ಯಕ್ಟರ್ ಡೈರೆಕ್ಟರ್ ಆಗೋದು ಹಾಗೆ ಒಬ್ಬ ಡೈರೆಕ್ಟರ್ ಆ್ಯಕ್ಟರ್ ಆಗೋದು ತುಂಬ ರೇರ್ ಕಣ್ರಿ. ಒಂದು ವೇಳೆ ಹಾಗಾದರೂ ಕೂಡ ಆಡಿಯನ್ಸ್ ನಮ್ಮ ಸಿನಿಮಾವನ್ನು ಅಥವಾ ನಮ್ಮ ನಟನೆಯನ್ನು ಒಪ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ಇದನ್ನು ಸುಳ್ಳು ಮಾಡಿದ್ದು ಇತ್ತೀಚೆಗೆ ರಿಲೀಸ್ ಆದಂಥ ತಮಿಳಿನ ಡ್ರ್ಯಾಗನ್ ಸಿನಿಮಾದ ಹೀರೋ ಪ್ರದೀಪ್ ರಂಗನಾಥನ್. ಫಸ್ಟು ಡೈರೆಕ್ಟರ್ ಆಗಿ ಡೆಬ್ಯೂ ಮಾಡಿ ನಂತರ ಹೀರೋ ಆಗಿರೋರು ಪ್ರದೀಪ್ ರಂಗನಾಥನ್. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳೋಕೆ ಹೊರಟಿರೋ ಮ್ಯಾಟ್ರು ಕೂಡ ಇದೆ ಗುರು. ನಿರ್ದೇಶನ ಮತ್ತು ನಟನೆ ಎರಡರಲ್ಲೂ ಕೂಡ ಸೈನಿಸಿಕೊಂಡಿರುವ ನಟರ ಬಗ್ಗೆನೇ ಈ ವಿಡಿಯೋ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1 ಇನ್ ದ ಲಿಸ್ಟ್ ಪ್ರದೀಪ್ ರಂಗನಾಥನ್. ಡ್ರ್ಯಾಗನ್ ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಪ್ರದೀಪ್ ರಂಗನಾಥನ್ ಒಬ್ಬರು ಡೈರೆಕ್ಟರ್ ಅಂತ. ಆದರೆ ಇವರು ನಡೆದೇ ಬಂದಂಥ ಹಾದಿ ಅಷ್ಟು ಈಸಿ ಇರಲಿಲ್ಲ. ಪ್ರದೀಪ್ ರಂಗನಾಥನ್ ಕೂಡ ಎಲ್ಲರಂತೆ ಓದ್ಕೊಂಡು ನಾರ್ಮಲ್ IT ಜಾಬ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಿದ್ದವರು. ಬಟ್ ಅವ್ರಿಗೆ ಫಿಲಮ್ ಮೇಕಿಂಗ್ ಮೇಲೆ ಹೆಚ್ಚು ಆಸಕ್ತಿ ಇತ್ತಂತೆ, ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್. ಸೊ ಜಾಬ್ ಮಾಡ್ತಿದ್ದ ದಿನಗಳಲ್ಲೇ ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡ್ತಿದ್ರು. ಪ್ರದೀಪ್ ಅದೇ ಸ್ಕ್ರಿಪ್ಟ್ನಲ್ಲೇ ಕೋಮಲಿ ಸಿನಿಮಾವನ್ನು ಮಾಡಿದರು. ತುಂಬ ಗ್ಯಾಪ್ ನಂತರ ಲವ್ ಟುಡೇ ಸಿನಿಮಾ ಮಾಡಿ ಗೆದ್ದರು. ಇದು ಕೂಡ ಅಷ್ಟು ಸುಲಭ ಇರಲಿಲ್ಲ. ಪ್ರದೀಪ್ ರಂಗನಾಥನ್ ಹೀರೋ ಅಂತ ಗೊತ್ತಾಗಿ ಎಷ್ಟೋ ಹೀರೋಯಿನ್ಗಳು ಡೇಟ್ಸೇ ಕೊಟ್ಟಿಲ್ವಂತೆ. ಆ್ಯಕ್ಚುಲಿ ಇದನ್ನು ಲವ್ ಟುಡೇ ಈವೆಂಟ್ನಲ್ಲಿ ತನ್ನ ಲುಕ್ಸ್ ಬಗ್ಗೆ ಮಾಡಿದಂಥ ಕಮೆಂಟ್ಗಳನ್ನ ಹೇಳ್ಕೊಂಡಿದ್ರು ಪ್ರದೀಪ್ ರಂಗನಾಥನ್. ತಮಿಳಿನಲ್ಲಿ ಒನ್ ಆಫ್ ದ ಬ್ಯಾಂಕಬಲ್ ಆ್ಯಕ್ಟರ್ ಆಗಿರೋ ಪ್ರದೀಪ್ ರಂಗನಾಥನ್ ತಮ್ಮ ಮೊದಲ ಸಿನಿಮಾದಲ್ಲೇ 50 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ 2 ಸಿನಿಮಾಗಳು ಅಂದರೆ ಲವ್ ಟುಡೇ 100 ಕೋಟಿ ಕಲೆಕ್ಟ್ ಮಾಡಿದ್ರೆ ಡ್ರ್ಯಾಗನ್ ಸಿನಿಮಾ 150 ಕೋಟಿಗೂ ಹೆಚ್ಚು ಕಲೆಕ್ಟ್ ಮಾಡಿದೆ. ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಬಂದಂಥ ಒಬ್ಬ ಸಾಧಾರಣ ಹುಡುಗ ಇವತ್ತು ಆ್ಯಕ್ಟರ್ ಆಗಿದ್ದಾರೆ. ಆದರೆ ಈಗ ಅವರು ಡೈರೆಕ್ಷನಿಂದ ಸ್ವಲ್ಪ ದೂರ ಉಳಿದಿದ್ದಾರಂತೆ. ಯಾಕಂದರೆ ತನ್ನ ಸಕ್ಸಸ್ನ ನೋಡಿ ತುಂಬ ಆಫರ್ಸ್ ಬರ್ತಿದೆಯಂತೆ. ಸಿನಿಮಾಗೆ ಹೀರೋ ಆಗೋಕ್ಕೆ ಅದಕ್ಕೆ ತಕ್ಕಂಥ ಅರ್ಹತೆ ಇದ್ದರೆ ಸಾಕು, ಬಣ್ಣ ನೋಟ ಇವೆಲ್ಲ ಲೆಕ್ಕಕ್ಕಿಲ್ಲ ಅಂತ ರಜನಿ ಸರ್ ಯಾವಾಗಲೂ ತೋರಿಸಿದ್ರು. ಈಗ ಪ್ರದೀಪ್ ರಂಗನಾಥನ್ ಕೂಡ ಆ ಲಿಸ್ಟ್ನಲ್ಲಿ ಸೇರ್ಕೊಂಡಿದ್ದಾರೆ. ಇವರ ಡೈರೆಕ್ಷನ್ಗೋಸ್ಕರ ಯಾರ್ಯಾರು ಕಾಯ್ತಿದ್ದೀರಾ ಕಮೆಂಟ್ ಮಾಡ್ರಪ್ಪ. ನಂಬರ್ 2 ಉಪೇಂದ್ರ. ಉಪ್ಪಿ ಈಸ್ ಡಿಫ್ರೆಂಟ್. ಪ್ರಶಾಂತ್ ನೀಲ್ ಆಗ್ಬೋದು ಅಥವಾ ರಿಷಬ್ ಶೆಟ್ಟಿ ಆಗ್ಬೋದು, ಇವರಿಗೆಲ್ಲ ಇನ್ಸ್ಪಿರೇಷನ್ ಉಪೇಂದ್ರ ಸರ್. ಉಪೇಂದ್ರ ಆ್ಯಸ್ ಎ ಆ್ಯಕ್ಟರ್ ಬೇರೆ ಲೆವೆಲ್ ಅಂತ ಹೇಳ್ತೀನಿ. ಆದರೆ ಅವರು ಇಂಡಸ್ಟ್ರಿಗೆ ಬಂದಿದ್ದು ಮಾತ್ರ ಡೈರೆಕ್ಟರ್ ಆಗಿ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿರೋ ಉಪೇಂದ್ರ ಒನ್ ಫೈನ್ ಡೇ ತಮ್ಮ ನಿರ್ದೇಶನದಲ್ಲಿ ತಾವೇ ನಟಿಸೋಕೆ ನಿರ್ಧಾರ ಮಾಡ್ತಾರೆ. ಈ ಬಾರಿ ಉಪೇಂದ್ರ ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿ ಅದಕ್ಕೆ ಅಂತ ಹೇಳಿ ಸ್ಕ್ರಿಪ್ಟ್ ಬರೆದು ಅದಕ್ಕೆ ಅಂತ ಟೈಟಲ್ ಕೊಟ್ಟರು. ಡಿಫ್ರೆಂಟ್ ಅಂತಂದರೆ ಏನು ಅಂತ ತೋರಿಸ್ತೀನಿ ಅಂತೇಳಿ ತುಂಬ ಡಿಫ್ರೆಂಟಾಗಿ ಈ ಸಿನಿಮಾವನ್ನು ತೆಗೆದ್ರು. ಈ ಸಿನಿಮಾವನ್ನು ರಿಲೀಸ್ ಮಾಡಿ ಜನರನ್ನು ಮೆಚ್ಚಿಸಿದ್ರು ಕೂಡ. ಇಂದ ಉಪ್ಪಿ ಫಸ್ಟ್ ಟೈಮ್ ಹೀರೋ ಆಗಿ ಬಂದು ಇಂಡಸ್ಟ್ರಿ ಇಟ್ಕೊಟ್ರು. ಉಪೇಂದ್ರ ಅವರ ಸ್ವ್ಯಾಗಿಗೆ ಫ್ಯಾನ್ಸ್ ಇರೋದು ಗೊತ್ತೇ ಇದೆ. ಆದರೆ ನಾನು ಮಾತ್ರ ಅವರ ಫಿಲಾಸಫಿಗೆ ದೊಡ್ಡ ಫ್ಯಾನ್. ರುಟೀನ್ ಸಿನಿಮಾಗಳನ್ನ ನೋಡಿ ಸಾಕಾಗಿದೆ ಅನ್ನೋರಿಗೆ ಉಪೇಂದ್ರ ಡೈರೆಕ್ಷನಲ್ಲಿ ಬಂದಂಥ ಕೆಲವು ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತೀನಿ. ರಕ್ಷಿತ್ ಶೆಟ್ಟಿ. ಇವರ ಮೊದಲ ಸಿನಿಮಾವನ್ನು ನೋಡೋದಿರಲಿ, ಎಷ್ಟು ಜನಕ್ಕೆ ಆ ಸಿನಿಮಾದ ಟೈಟಲ್ ಕೂಡ ಗೊತ್ತಿರಲ್ಲ. ತುಗ್ಲಕ್ ರಕ್ಷಿತ್ ಶೆಟ್ಟಿ ನಟನೆಯ ಮೊದಲ ಸಿನಿಮಾ ಆದರೆ ಉಳಿದವರು ಕಂಡಂತೆ ರಕ್ಷಿತ್ ಶೆಟ್ಟಿ ನಿರ್ದೇಶನದಲ್ಲಿ ಬಂದಂಥ ಮೊದಲ ಸಿನಿಮಾ. ಇದೊಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಕಿಶೋರ್, ಮೆನಿ ಮೋರ್. ಇಲ್ಲಿನ ಡಿಫ್ರೆನ್ಸ್ ಮತ್ತು ಸ್ಪೆಷಲ್ ಅಂದರೆ ಅದು ಇಲ್ಲಿನ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀನಿ. ಚಾಪ್ಟರ್ಗಳಾಗಿ ಡಿವೈಡ್ ಮಾಡಿರೋದು 6 ಚಾಪ್ಟರ್ಗಳಿರ್ತವೆ ಈ ಮೂವಿಲಿ. ಇಲ್ಲಿನ ಕ್ಲೈಮ್ಯಾಕ್ಸ್ ತುಂಬಾ ತಲೆ ಕೆಡಿಸುತ್ತೆ. ಈ ಸಿನಿಮಾ ಬಂದಾಗ ಇದನ್ನು ಒಪ್ಕೊಳ್ಳೋಕೆ ಜನ ತುಂಬ ಯೋಚನೆ ಮಾಡಿದ್ರು. ಆದರೆ ಕೆಲ ಕಾಲ ಕಳೀತಾ ಇದಕ್ಕೆ ಅಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಉಟ್ಕೊಳ್ತು. ರಕ್ಷಿತ್ ಶೆಟ್ಟಿ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಡಬೇಕು ಅಂದರೆ ಅದು ಉಳಿದವರು ಕಂಡಂಥ ಸಿನಿಮಾದ ಪ್ರೀಕ್ವೆಲ್ ಅವ್ರ ಸೀಕ್ವೆಲ್. ಸಿನಿಮಾ ಅನೌನ್ಸ್ ಮಾಡಿ ಹತ್ತಿರ 3 ವರ್ಷ ಕಳೆದಿದೆ ಶೆಟ್ರೆ, ಬಟ್ ಸ್ಟಿಲ್ ನೋ ಅಪ್ಡೇಟ್ಸ್. ಅವರು KFIಗೆ ಆ್ಯಕ್ಟರ್ ಆಗಿ ಎಷ್ಟು ಮುಖ್ಯನೋ ಅಷ್ಟೇ ಡೈರೆಕ್ಟರ್ ಆಗಿಯೂ ಕೂಡ. ಗೌತಮ್ ವಾಸುದೇವ್ ಮೆನನ್. ಲೈಫ್ನಲ್ಲಿ ನಾವು ತೆಗೆದುಕೊಳ್ಳೋ ಕೆಲವು ನಿರ್ಧಾರಗಳು ನಮ್ಮ ಲೈಫ್ ಟ್ರ್ಯಾಕನ್ನೇ ಬದಲಾಯಿಸ್ಬಿಡ್ತಾವಂತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಗೌತಮ್ ವಾಸುದೇವ್ ಮೆನನ್. ಫೈನಲ್ ಸ್ಕ್ರಿಪ್ಟ್ ರೆಡಿ ಇಲ್ದಿದ್ರು ಕೂಡ ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಿದ್ರಂತೆ. ಇನ್ಫ್ಯಾಕ್ಟ್ ಅಜಿತ್ ಅವರ NI ಅರಿಂದಲ್ ಸಿನಿಮಾದ ಸೆಕೆಂಡ್ ಹಾಫ್ನ ವಿತೌಟ್ ಸ್ಕ್ರಿಪ್ಟ್ ಶೂಟ್ ಮಾಡ್ತಿದ್ದರಂತೆ. ಈ ಈಸ್ ಎ ಟ್ಯಾಲೆಂಟೆಡ್ ಡೈರೆಕ್ಟರ್. ಬಟ್ ನಂತರ ಬಂದಂಥ ಕೆಲವು ಸಿನಿಮಾಗಳು ಯಾಕೋ ಏನೋ ವರ್ಕ್ ಆಗಲೇ ಇಲ್ಲ. ಆಗ ಅವರು ಕಂಡುಕೊಂಡಂಥ ದಾರಿನೇ ಅದು ನಟನೆ. ಆದರೂ ಕೂಡ ಕೆಲವು ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾನೆ ಇದ್ದಾರೆ. ಧನುಷ್ ತಮಿಳಿನ ಬಹುಮುಖ ಪ್ರತಿಭೆ. ಯಾವುದೇ ಪಾತ್ರ ಕೊಟ್ಟರು ಕೂಡ ಅದನ್ನು ಸರಳ ಮತ್ತು ಸುಂದರವಾಗಿ ನಿಭಾಯಿಸುವ ಸಾಮರ್ಥ್ಯ ಇರೋರು ಧನುಷ್ ಅವರಿಗೆ ಮಾತ್ರ. ಇವರ ಮೊದಲ ಸಿನಿಮಾವನ್ನು ನೋಡಿ ಥಿಯೇಟರ್ನಲ್ಲಿ ಜನ ಇವ್ರನ್ನೇ ಈ ಸಿನಿಮಾದ ಹೀರೋ ಯಾರು ಅಂತ ಕೇಳಿದ್ರಂತೆ. ಇವರ ಲುಕ್ ಒಂದು ಕಾಲದಲ್ಲಿ ಸಖತ್ ಟ್ರೋಲ್ ಆಗಿದ್ದು ಗೊತ್ತೇ ಇದೆ. ತನ್ನ ತಂದೆ ಮತ್ತು ಅಣ್ಣನ ನಿರ್ದೇಶನದ ಮೂಲಕ ಹೀರೋ ಆದಂಥ ಧನುಷ್ ಇಂದಿಗೂ ಯಾವುದೇ ಆಡಂಬರವಿರುವ ಸಿನಿಮಾವನ್ನು ಮಾಡೇ ಇಲ್ಲ. ಇವರಿಗೆ ಚಿಕ್ಕ ವಯಸ್ಸಿನಿಂದ ಕೂಡ ತಾನೊಬ್ಬ ಶೆಫ್ ಆಗಬೇಕು ಅನ್ನೋ ಆಸೆ ಇತ್ತಂತೆ. ಆದರೆ ವಿಧಿಯಾಟ ಬೇರೆನೇ ಇತ್ತು. ತನ್ನ ಅಣ್ಣನ ಥರನೇ ತಾನು ಕೂಡ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದಂಥ ಧನುಷ್ ಅದನ್ನು ಪವರ್ ಪಾಂಡಿಯನ್ ಸಿನಿಮಾದ ಮೂಲಕ ನೆರವೇರಿಸ್ಕೊಂಡ್ರು. ಅಲ್ಲಿಂದ ಹಿಡಿದು
ಇತ್ತೀಚೆಗೆ ರಿಲೀಸ್ ಅಂತ ನೆಕ್ಸ್ಟ್ ಸಿನಿಮಾದವರೆಗೂ ಎಲ್ಲ ಒಳ್ಳೆ ಸಿನಿಮಾನೇ ಮಾಡಿದ್ದಾರೆ. ವರ್ಷಕ್ಕೆ 7ರಿಂದ 8 ಸಿನಿಮಾಗಳು ಲೈನಪ್ಸ್ ಇದ್ರೂ ಕೂಡ ವರ್ಷದಲ್ಲಿ 1 ಅಥವಾ 2 ಸಿನಿಮಾಗಳನ್ನಾದರೂ ಡೈರೆಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೂ ತುಂಬ ಜನ ಇದ್ದಾರೆ ಈ ಲಿಸ್ಟ್ನಲ್ಲಿ, ಅವ್ರನ್ನು ಕೂಡ ಪಾರ್ಟ್ 2ನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನು ಎದುರು ನೋಡ್ತಿರ್ತೀವಿ. ಈ ಲಿಸ್ಟ್ನಲ್ಲಿ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಕಮ್ ಆ್ಯಕ್ಟ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.